ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು, ರಾಜ್ಯದಲ್ಲಿ ಒಂದು ದೊಡ್ಡ ಸುದ್ದಿ ವೈರಲ್ ಆಗ್ತಾ ಇದೆ. ಏನಪ್ಪಾ ಅಂದ್ರೆ, ಮಹಿಳೆಯರ ಫ್ರೀ ಬಸ್ಗೆ ಕತ್ತರಿ ಬೀಳ್ತಾ ಇದೆ. ಇದೀಗ ಫ್ರೀ ಬಸ್ ಬಂದ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡ್ತಾರಾ? ನಿಜಕ್ಕೂ ಈಗ ಒಂದು ಸುದ್ದಿ ನಿಜವಾಗ್ಲೂ ವೈರಲ್ ಆಗ್ತಾ ಇದೆ. ಸರ್ಕಾರ ಈಗ ಒಂದು ನಡೆಗೆ ಮುನ್ನಡೆದಿದೆ. ಅಂದ್ರೆ ಯಾವ ಒಂದು ನಡೆ ಅಂತ ಹೇಳಿದ್ರೆ, ಸೊ ಸರ್ಕಾರದಿಂದ ಮತ್ತೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದ್ರೆ, ಫ್ರೀ ಬಸ್ ಕೊಟ್ಟಾಗಿನಿಂದ ಸರ್ಕಾರದಲ್ಲಿ ಆರ್ಥಿಕ ಸಂಕಷ್ಟ ತುಂಬಾನೇ ಎದುರಾಗ್ತಾ ಇದೆ. ಸೊ ಇದರಿಂದ ಸರ್ಕಾರ ಏನ್ ಮೊರೆ ಹೋಗ್ತಾ ಇದೆ ಈಗ ಅಂದ್ರೆ, ಬೆಲೆ ಏರಿಕೆ. ಈಗ 15% ಬೆಲೆ ಏರಿಕೆಯನ್ನ ಮಾಡಿದೆ ಸರ್ಕಾರ. ಸೊ ಹಾಗಾದ್ರೆ ಇದು ಯಾವಾಗಿನಿಂದ ಶುರುವಾಗುತ್ತೆ? ಯಾಕೆ ಬೆಲೆಯನ್ನ ಏರಿಕೆ ಮಾಡಿದ್ರು? ಹಾಗಾದ್ರೆ ಮಹಿಳೆಯರಿಗೆ ಇನ್ ಮುಂದೆ ಫ್ರೀ ಬಸ್ ಕೊಡಲ್ವಾ? ಏನ್ ನಡೀತಾ ಇದೆ ಈ ಒಂದು ಫ್ರೀ ಬಸ್ ಯೋಜನೆಯಲ್ಲಿ? ಸರ್ಕಾರದ ಗ್ಯಾರಂಟಿಗಳಿಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಟಿಕೆಟ್ ದರ ಏರಿಕೆ ಮಾಡಿದಾರಲ್ವಾ, ಯಾವಾಗಿನಿಂದ ಇದು ಶುರುವಾಗುತ್ತೆ? ಸೊ ಇದು ಯಾರಿಗೆಲ್ಲ ಮಹಿಳೆಯರಿಗೂ ಅನ್ವಯಿಸುತ್ತಾ ಅಥವಾ ಬರೀ ಪುರುಷರಿಗೆ ಅನ್ವಯಿಸುತ್ತಾ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ಹಾಗೆ ನೋಡೋಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಸೊ ಸ್ಕಿಪ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಈಗ ರಾಜ್ಯದಲ್ಲಿ ಏನ್ ಸುದ್ದಿ ಹರಿದಾಡ್ತಾ ಇದೆ ಅಂತ ನೋಡೋದಾದ್ರೆ, ಫ್ರೀ ಬಸ್ ಯೋಜನೆ ಬಂದ್ ಅಂತ ಹೇಳ್ತಿದ್ದಾರೆ. ಈಗ ಮಹಿಳೆಯರಿಗೆ 5 ಗ್ಯಾರಂಟಿಗಳಲ್ಲಿ ಎಲ್ಲಾ ಗ್ಯಾರಂಟಿಗಳು ಸಹಿತ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಫ್ರೀ ಆಗಿ. ಸೊ ಇದರಿಂದ ಏನ್ ಮಾಡ್ತಾ ಇದ್ರು ಗಂಡ್ ಮಕ್ಕಳು, ಸೊ ನಮ್ಗೆ ಯಾವುದೇ ಒಂದು ನೀವು ಫ್ರೀ ಆಗಿ ಕೊಟ್ಟಿಲ್ಲ, ಬರೀ ಮಹಿಳೆಯರಿಗೆ ಕೊಟ್ಟಿದ್ದೀರಾ ಅಂತ ಎಷ್ಟೋ ಬಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಸರ್ಕಾರ ಅದ್ಯಾವುದಕ್ಕೂ ಜಗ್ಲೇ ಇಲ್ಲ, ಏನು ಮಾತನಾಡಲೂ ಇಲ್ಲ. ಸೊ ಈಗ ಇದು ಒಂದು ಯೋಜನೆ, ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಸೊ ಅದರಲ್ಲಿ ಒಂದಾಗಿರುವಂತದ್ದು ಶಕ್ತಿ ಯೋಜನೆ. ಸೊ ಈ ಶಕ್ತಿ ಯೋಜನೆಗೆ ಹಲವಾರು ರೀತಿಯಾಗಿ ತೊಂದರೆಗಳು ಉಂಟಾಗ್ತಾನೆ ಬಂತು. ಈಗ ಅದೇ ರೀತಿ ಮತ್ತೊಂದು ತೊಂದರೆ ಏನಪ್ಪಾ ಅಂದ್ರೆ, ಸರ್ಕಾರಿ ನೌಕರರು ಅಂದ್ರೆ ಬಸ್ ಕಂಡಕ್ಟರ್ ಆಗಿರಬಹುದು, ಡ್ರೈವರ್ ಆಗಿರಬಹುದು, ಅಥವಾ ಸಾರಿಗೆ ಇಲಾಖೆಯಲ್ಲಿ ಏನ್ ಸಿಬ್ಬಂದಿಗಳಿದಾರಲ್ವಾ, ಅವ್ರಿಗೆ ಸರಿಯಾಗಿ ಪೆನ್ಷನ್ ಬರ್ತಾ ಇಲ್ಲ, ಹಾಗೇನೆ ಅವ್ರಿಗೆ ಸರಿಯಾಗಿ PF ಹಣ ಬರ್ತಾ ಇಲ್ಲ, ಸರಿಯಾಗಿ ಡ್ಯೂಟಿ ಮಾಡಿರುವಂತಹ ಸಂಬಳ ಸಹಿತ ಬರ್ತಾ ಇಲ್ಲ ಅಂತ ಅವರು ಬೇಡಿಕೆಗಳನ್ನ ಇಟ್ಟಿದ್ರು. ನಾವು ಮುಷ್ಕರವನ್ನ ಮಾಡಿದ್ರೆ ಬಂದ್ ಮಾಡ್ತೀವಿ, ಎಲ್ಲಾ ಸಾರಿಗೆ ಬಸ್ಗಳನ್ನ ನಾವು ಬಂದ್ ಮಾಡ್ತೀವಿ, ಮಹಿಳೆಯರಿಗೆ ಫ್ರೀ ಬಸ್ ಕೊಡಲ್ಲ, ಟಿಕೆಟ್ ಕೊಟ್ಟೆ ನಾವು ದುಡ್ಡು ಇಸ್ಕೊಂಡೆ ಟಿಕೆಟ್ ಕೊಡ್ತೀವಿ ಅಂತ ಈ ರೀತಿ ಅವರು ಬೇಡಿಕೆಗಳನ್ನ ಇಟ್ಟಿದ್ರು. ಸೊ ಈ ಬೇಡಿಕೆಗಳಿಗೆ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಒಂದು ಸಭೆಯನ್ನ ನಡೆಸಿದ್ರು. ನಿನ್ನೆ ದಿನ ಒಂದು ಸಭೆಯನ್ನ ನಡೆಸಿದ್ರು. ಸೊ ಆ ಸಭೆಯಲ್ಲಿ ಸರ್ಕಾರ ಇವರು ಏನ್ ಬೇಡಿಕೆಗಳನ್ನ ಇಟ್ಟಿದ್ರಲ್ವಾ ಸಾರಿಗೆ ನೌಕರರು, ಇನ್ನ ನೀವು ಯಾವುದೇ ರೀತಿಯಾಗಿ ಫ್ರೀ ಬಸ್ ಬಂದ್ ಮಾಡಿಲ್ಲ ಅಂದ್ರೆ ನಮ್ಗೆ ಬೆಲೆ ಏರಿಕೆ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಸೊ ಈಗ ಸರ್ಕಾರ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದೆ ನಿನ್ನೆ ದಿನ. ಸೊ ನಿನ್ನೆ ದಿನ ಸಭೆಯಲ್ಲಿ ಏನ್ ಡಿಸ್ಕಷನ್ ಮಾಡಿದ್ರಪ್ಪ ಅಂದ್ರೆ, ಒಂದು ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಆಗಿರಬಹುದು ಅಥವಾ CM ಸಿದ್ದರಾಮಯ್ಯನವರಾಗಿರ್ಬೋದು, ಸೊ ಎಲ್ಲರೂ ಕೂಡ ಸೇರ್ಕೊಂಡು ಏನ್ ಮಾಡಿದ್ರು ಅಂತ ಅಂದ್ರೆ ಒಂದು ಸಭೆಯನ್ನ ಮಾಡಿದ್ರು. ಸೊ ಆ ಸಭೆಯಲ್ಲಿ ಏನ್ ಚರ್ಚೆ ಮಾಡಿದ್ರು ಅಂದ್ರೆ, ಸಾರಿಗೆ ಇಲಾಖೆಯವರು ಬೇಡಿಕೆಗಳನ್ನ ಏನ್ ಇಟ್ಟಿದ್ರಲ್ವಾ, ನಮ್ಮ PF ಹಣ ಕೊಡ್ಬೇಕು ನೀವು, ಮತ್ತೆ 2,000 ಕೋಟಿ ರೂಪಾಯಿ ಏನು ಶಕ್ತಿ ಯೋಜನೆಗೆ ನೀವು ಬಿಡುಗಡೆ ಮಾಡಿದಿರಲ್ವಾ ಹಣವನ್ನ, ಆ ಹಣ ನೀವು ಕೊಡ್ಬೇಕು ನಮಗೆ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಸೊ ಅದೇ ರೀತಿ ಬೆಲೆ ಏರಿಕೆ ಸಹಿತ ನೀವು ಮಾಡ್ಬೇಕು, ಅಂದ್ರೆ ಬಸ್ ಟಿಕೆಟ್ ದರ ಏರಿಕೆ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬೆಲೆ ಏರಿಕೆಯಿಂದ ಹೆಂಗಸರಿಗೆ ಅಂದ್ರೆ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ತಾ ಇಲ್ಲ, ಮಹಿಳೆಯರಿಗೆ ಇಲ್ಲಿ ತೊಂದರೆ ಆಗ್ತಾ ಇರೋದು ಪುರುಷರಿಗೆ. ಹೆಣ್ಮಕ್ಳ ಫ್ರೀ ಯೋಜನೆಯಿಂದ ಗಂಡ್ ಮಕ್ಕಳ ಜೇಬಿಗೆ ಕತ್ರಿ ಬೀಳ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು ಅಲ್ವಾ. ಸೊ ಹೆಣ್ಮಕ್ಳಿಗೆ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಕೊಡೋದ್ರಿಂದ ಗಂಡ್ ಮಕ್ಕಳ ಒಂದು ಪಾಕೆಟ್ ಮನಿ ಜೇಬ್ಗೆ ಏನಾಗ್ತಾ ಇದೆ ಇಲ್ಲ ಅಂದ್ರೆ ಪಾಕೆಟ್ಗೆ ಕತ್ರಿ ಬೀಳ್ತಾ ಇದೆ. ಸೊ ಇದರಿಂದ ಸರ್ಕಾರದ ವಿರುದ್ಧ ಗಂಡ್ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದೊಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಭೆಯಲ್ಲಿ ಏನ್ ಚರ್ಚೆ ನಡೆಸ್ತಾ ಇದ್ದಾರೆ ಅಂದ್ರೆ, ಏನ್ ಚರ್ಚೆ ನಡೆಸಿದ್ರು ಅಂತ ಹೇಳಿದ್ರೆ, ನಿನ್ನೆ ದಿನ ಬೆಲೆ ಏರಿಕೆ ಮಾಡ್ಬೇಕು, ಟಿಕೆಟ್ ದರದ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ಅದು ಕೂಡ ಚರ್ಚೆಯನ್ನ ಮಾಡಿದ್ರು. ಹಾಗೇನೆ ನಿಮ್ಮ ಬೇಡಿಕೆಗಳನ್ನ ನಮ್ಗೆ ರಿಟರ್ನ್ ರೂಪದಲ್ಲಿ ಕೊಡಿ, ಯಾವುದೇ ಕಾರಣಕ್ಕೂ ಬಸ್ ಅನ್ನ ಬಂದ್ ಮಾಡಬೇಡಿ, ಜನರಿಗೆ ತೊಂದರೆ ಆಗುತ್ತೆ, ಅದನ್ನ ನೀವು
ರಿಟರ್ನ್ ಮುಖಾಂತರ ಕೊಡಿ, ನಾವು ನಿಮ್ಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಸಾರಿಗೆ ಇಲಾಖೆಯವರು ಕೊಟ್ಟರು. ಈಗ CM ಸಿದ್ದರಾಮಯ್ಯನವರು ಸಹಿತ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸರಿ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ನಾವು ಮಾಡ್ತೀವಿ, ಆದ್ರೆ ಅದನ್ನ ಸಾಲ ತೆಗೆದುಕೊಂಡು ಅಂದ್ರೆ ಏನು KSRTC BMTC ಸೊ ಈ ರೀತಿ ಸಾರಿಗೆ ನಿಗಮಗಳಿದಾವಲ್ವಾ ಅದರಿಂದ ನಾವು ಸಾಲವನ್ನ ತೆಗೆದುಕೊಂಡು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ಸೊ ಇಲ್ಲಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಗೆ ಸಾಲ ಮಾಡಿ ಆದ್ರೂ ಯಾಕೆ ಇವರು ಫ್ರೀ ಯೋಜನೆ ಕೊಡ್ತಾ ಇದ್ದಾರೆ ಅನ್ನೋದೇ ಜನರ ಯೋಚನೆಯಾಗಿದೆ. ಸೊ ಇದ್ರ ಮಧ್ಯೆ ಫ್ರೀ ಕೊಟ್ಟಿರೋದಲ್ಲದೆ ಈಗ ಬಸ್ ದರ ಸಹಿತ ಏರಿಕೆಯನ್ನ ಮಾಡಿದ್ದಾರೆ. ಸೊ ಎಷ್ಟು ಏರಿಕೆ ಮಾಡಿದಾರಪ್ಪ ಅಂದ್ರೆ ಇವರು ಸಾರಿಗೆ ಇಲಾಖೆಯವ್ರದ್ದು ಎಷ್ಟು ಬೇಡಿಕೆ ಇತ್ತು ಅಂದ್ರೆ 25% ಅಂದ್ರೆ 25% ಏರಿಕೆ ಮಾಡಬೇಕು ಅಂತ ಇತ್ತು. ಆದ್ರೆ ಸರ್ಕಾರ 25% ಏರಿಕೆ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಾವು ಕಮ್ಮಿ ಮಾಡ್ತೀವಿ ಅಂದ್ರೆ 15% ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ 15% ಏರಿಕೆಯನ್ನ ಮಾಡಿದ್ದಾರೆ, ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ. ಸೊ ಇದರಿಂದ ಗಂಡು ಮಕ್ಕಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮೊದಲೇ ಅವರಿಗೆ ಫ್ರೀ ಟಿಕೆಟ್ ಕೊಟ್ಟಿಲ್ಲ. ಸೊ ಇದ್ರ ಮಧ್ಯೆ ಮತ್ತೆ ಬೆಲೆ ಏರಿಕೆ ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ. ಸೊ ಈಗ ಆ ಏರಿಕೆ ಮಾಡಿರೋದ್ರಿಂದ 15% ಅಂದ್ರೆ ಎಷ್ಟಾಗ್ಬೋದು ಅಂತ ಹೇಳ್ತೀನಿ. ಸೊ ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಸೊ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗ್ಬೇಕು ಅಂದ್ರೆ ನಮಗೆ ಮೊದಲ ಟಿಕೆಟ್ ದರ ಎಷ್ಟಿತ್ತು ಅಂದ್ರೆ ಸೊ 185 ರೂಪಾಯಿ ಇತ್ತು. ಸೊ ಈಗ ನಮಗೆ 15% ಹೆಚ್ಚಳ ಅಂದ್ರೆ 213 ರೂಪಾಯಿ ಆಗುತ್ತೆ ಅಲ್ಲಿಗೆ. ಸೊ ನಮ್ಗೆ ಟೋಟಲ್ ಆಗಿ ಇಲ್ಲಿ ಎಷ್ಟು ಏರಿಕೆ ಆಗಿರುವಂತದ್ದು ಅಂದ್ರೆ 28 ರೂಪಾಯಿ ಏರಿಕೆ ಆಗುತ್ತೆ. ಅಂದ್ರೆ ಒಂದು ಟಿಕೆಟ್ಗೆ 28 ರೂಪಾಯಿ ಅಂದ್ರೆ ಎಷ್ಟು ಪುರುಷರು ಓಡಾಡ್ತಾರಲ್ವಾ. ಸೊ ಇದರಿಂದ ಅವ್ರ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಸೊ 4 ಸಾರಿಗೆ ನಿಗಮಗಳು KSRTC BMTC ಸೊ NWKRTC ಸೊ ಎಲ್ಲಾ ನಿಗಮಗಳ ಒಂದು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಸೊ ಇದರಿಂದ ಈಗ KH ಪಾಟೀಲ್ ಅವ್ರು ಏನ್ ಮಾತಾಡಿದ್ರು ಅಂದ್ರೆ ಇಷ್ಟೆಲ್ಲಾ ಬೆಲೆ ಏರಿಕೆ ಮಾಡಿದ್ರೆ ನಮ್ಗೆ ಎಷ್ಟು ಲಾಭ ಬರುತ್ತೆ ಅಂದ್ರೆ ಎಷ್ಟು ಕೋಟಿ ಲಾಭ ಆಗುತ್ತೆ ಅಂತ ಅದು ಸಹಿತ ಬಿಡಿಸಿ ಹೇಳಿದ್ದಾರೆ. ಎಷ್ಟಪ್ಪ ಅಂದ್ರೆ 7.84 ಅಂದ್ರೆ 7.84 ಕೋಟಿ ರೂಪಾಯಿ ನಮ್ಗೆ ಲಾಭ ಬರುವಂತಹ ಹೆಚ್ಚಳ ಅಂದ್ರೆ ಸಾಧ್ಯತೆ ಇದೆ ಅಂತ ಅವರು ಕ್ಯಾಲ್ಕುಲೇಟ್ ಹಾಕಿ ಹೇಳಿದ್ದಾರೆ. ಅಂದ್ರೆ ಈಗ 4 ನಿಗಮಗಳ ಒಂದು ಟಿಕೆಟ್ ದರ ಏರಿಕೆ ಎಲ್ಲಾ ಕಡೆ ಪುರುಷರು ಓಡಾಡ್ತಾನೆ ಇರ್ತಾರೆ. ಸೊ ಮಹಿಳೆಯರು ಮಾತ್ರ ಓಡಾಡಲ್ಲ. ಸೊ ಅದರಿಂದ ನಾವೇನಾದ್ರೂ ಈಗ 15% ಹೆಚ್ಚಳ ಮಾಡಿದ್ರೆ 7.84 ಕೋಟಿ ರೂಪಾಯಿ ನಮ್ಗೇನಾಗುತ್ತೆ ಅಂದ್ರೆ ಲಾಭ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ತಿರಬಹುದು ನೀವು ಇಲ್ಲಿ ಎಲ್ಲೇ ಹೋದ್ರೂ ಸಹಿತ ಇದು ಜನರಿಗೆ ತೊಂದರೆ ಆಗ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮಾತ್ರ ತೊಂದರೆ ಆಗ್ತಾ ಇಲ್ಲ. ಸೊ ನೀವು ಒಂದು ತಿಳ್ಕೊಬೇಕಿಲ್ಲಿ ಏನಪ್ಪಾ ಅಂದ್ರೆ ಈಗ ಫ್ರೀ ಕೊಟ್ಟಿರೋ ನೆಪದಲ್ಲಿ ಜನರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾನೇ ಒಂದು ಹೊರೆ ಆಗ್ತಾ ಇದೆ. ಯಾವ ರೀತಿ ಅಂದ್ರೆ ಒಂದು ತರಕಾರಿ ಬೆಲೆ ಸಹಿತ ಏರಿಸಿದ್ದಾರೆ. ಅದೇ ಅಷ್ಟೇ ಅಲ್ಲ, ಹಾಲ್ ಬೆಲೆ ಆಗಿರಬಹುದು, ಪೆಟ್ರೋಲ್, ಡೀಸೆಲ್. ಸೊ ಈಗ ದಿನಬಳಕೆ ವಸ್ತುಗಳು ಎಲ್ಲವೂ ಕೂಡ ಗಗನಕ್ಕೇರಿದೆ. ಈ ರೀತಿ ಆದ್ರೆ ಒಂದು ಮಧ್ಯಮ ವರ್ಗದವರಾಗಿರ್ಬೋದು ಅಥವಾ ಕೆಳಮಟ್ಟದ ಜನ ಆಗಿರಬಹುದು ಯಾವ ರೀತಿ ಒಂದು ಜೀವನ ನಡೆಸಬೇಕು ಅನ್ನೋದು ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ಈ ಅನುಭವ ನಿಮಗೂ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ರೀತಿ ಬೆಲೆ ಏರಿಕೆ ಮಾಡೋದು ತುಂಬಾನೇ ದೊಡ್ಡ ತಪ್ಪು. ಯಾಕೆ ಅಂದ್ರೆ ಫ್ರೀ ಕೊಡೋದೇ ಬೇಡ. ಫಸ್ಟ್ ಆಫ್ ಆಲ್ ಜನರು ಕೇಳೋದೇನು, ಫ್ರೀ ಕೊಡೋದೇ ಬೇಡ. ನೀವು ನಮಗೇನಿದ್ರು ನೀವು ಏನಾದ್ರೂ ಮಕ್ಕಳಿಗೆ ಹೆಲ್ಪ್ ಮಾಡಿ, ಎಜುಕೇಶನ್ಗೆ ಹೆಲ್ಪ್ ಮಾಡಿ, ಅಥವಾ ಇನ್ನೇನಾದ್ರೂ ಸಬ್ಸಿಡಿ ರೂಪದಲ್ಲಿ ಆಗಿರಬಹುದು ಅಥವಾ ಯಾವುದೋ ಒಂದು ರೂಪದಲ್ಲಿ ನೀವು ಹೆಲ್ಪ್ ಮಾಡಿ ಹೊರತು ನಾವು ಯಾವುದೇ ಕಾರಣಕ್ಕೂ ನಮ್ಗೆ ಫ್ರೀ ಕೊಡಿ, ನಾವು ಟಿಕೆಟ್ ಕೊಟ್ಟು ಓಡಾಡಕ್ಕೆ ನಮ್ಗೆ ಶಕ್ತಿ ಇಲ್ಲ ಅಂತ ಎಲ್ಲೂ ಕೂಡ ಸರ್ಕಾರಕ್ಕೆ ಕೇಳಿಲ್ಲ. ಸೊ ಅದೇ ರೀತಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕಿ ಅಂತ ಎಲ್ಲೂ ಕೇಳಿಲ್ಲ. ಕೊಡೋ ರೇಷನ್ನೇ ಅಕ್ಕಿ ಆಗಿರಬಹುದು, ಗೋಧಿ, ಧಾನ್ಯ, ದವಸ ಧಾನ್ಯ ಎಲ್ಲ ಕೊಟ್ಟರು ಸಹಿತ ಅದನ್ನ ಮನೆಗೆ ಹೆಲ್ಪ್ ಮಾಡ್ಕೊಂತಾರೆ. ಸೊ ದುಡ್ಡು ಕೊಟ್ರೆ ಯಾವುದೇ ರೀತಿಯಾಗಿ ಯೂಸ್ ಇಲ್ಲ. ಅದೇ ರೀತಿ ನೀವು ಫ್ರೀ ಬಸ್ ಕೊಡೋದ್ರಿಂದ ಇಲ್ಲಿ ಯಾರಿಗೂ ಕೂಡ ಹೆಲ್ಪ್ ಆಗ್ತಾ ಇಲ್ಲ. ಅದರಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ. ಇದು ಸರ್ಕಾರ ತಿಳಿದುಕೊಳ್ಳೇಬೇಕು. ಯಾಕಂದ್ರೆ ಜನರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ಒಂದು ಕಡೆ ಏನ್ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಈಗ ಬೆಲೆ ಏರಿಕೆ ಮಾಡ್ತಾ ಇದೆ. ಸೊ ಇನ್ನೊಂದು ಕಡೆ ಏನ್ ಮಾಡ್ತಾ ಇದೆ ಅಂದ್ರೆ 2,000 ಕೋಟಿ ರೂಪಾಯಿ ಸಾಲ ಪಡೆದುಕೊಳ್ತಾ ಇದೆ. ಸೊ ಇನ್ನ ಇಷ್ಟೇ ಅಲ್ಲ, ಈ ಫ್ರೀ ಯೋಜನೆ ಬಸ್ ಇಂದ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಈಗಾಗಲೇ ಒಂದು ಈ ಬಸ್ ಫ್ರೀ ಬಸ್ ಕೊಟ್ಟಾಗಿನಿಂದ ಇಷ್ಟು ಸಂಕಷ್ಟ ಶುರುವಾಗಿದೆ. ಒಂದು ಬೆಲೆ ಏರಿಕೆ ಆಗಿರ್ಬೋದು ಅಥವಾ 2,000 ಸಾಲ ಕೋಟಿ ತಗೊಂತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ಇರುವಂತಹ ಯಾವುದಂದ್ರೆ ಬೆಂಗಳೂರಿನ ಪಿಣ್ಯ ಬಸವೇಶ್ವರ ನಗರದಲ್ಲಿರುವಂತಹ ಬಸ್ ನಿಲ್ದಾಣವನ್ನ
ಸರ್ಕಾರ ಈಗ ಏನ್ ಮಾಡ್ತಾ ಇದೆ, ಲೀಸ್ಗೆ ಆಗ್ತಾ ಇದೆ, ಟೆಂಡರ್ ಅನ್ನ ಕರೆದಿದ್ದಾರೆ. ಏನಪ್ಪಾ ಅಂದ್ರೆ ಅಲ್ಲಿ ಮಾಲ್ ನಿರ್ಮಾಣ ಮಾಡ್ತಾರಂತೆ, ಒಂದು ಖಾಸಗಿ ಆಸ್ಪತ್ರೆ ನಿರ್ಮಾಣ ಮಾಡ್ತಾರಂತೆ, ಮತ್ತೆ ಕಲ್ಯಾಣ ಮಂಟಪ ಮಾಡ್ತಾರಂತೆ. ಸೊ ಅದನ್ನ ಸಂಪೂರ್ಣವಾಗಿ ಒಂದು ಮೊಟಕುಗೊಳಿಸಿ ಅಂದ್ರೆ ಇದನ್ನ ಮಾಡಿ ಅಲ್ಲಿ ಹೊಸದಾಗಿ ಬಿಲ್ಡಿಂಗ್ ಕಟ್ಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಫ್ರೀ ಯೋಜನೆಯಿಂದ ಇಷ್ಟೊಂದು ತೊಂದರೆ ಆಗ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಎಚ್ಚೆತ್ಕೋತಾ ಇಲ್ಲ ಅನ್ನೋದೇ ಒಂದು ಬಿಜೆಪಿ ಪಕ್ಷದವರ ಒಂದು ಪ್ರಶ್ನೆಯೂ ಆಗಿದೆ, ಹಾಗೆ ಜನರ ಪ್ರಶ್ನೆಯೂ ಆಗಿದೆ. ಸೊ ಈ ರೀತಿ ಟಿಕೆಟ್ ದರ ಏರಿಕೆ ಆಗಿರಬಹುದು ಅಥವಾ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟೆ ಅವರು ಮುಂದುವರಿಸಬೇಕಾ? ಸೊ ಯಾಕೆ ಬೇರೆ ರೀತಿಯಾಗಿ ಅವರು ಮುಂದುವರ್ಸಕ್ ಸಾಧ್ಯ ಇಲ್ವಾ ಸರ್ಕಾರನ? ಯಾಕೆ ಇದೇ ರೀತಿ ಅವರು ಮಾಡ್ಬೇಕಾ ಅನ್ನೋದು ಜನರಲ್ಲಿ ತುಂಬಾನೇ ಓಡಾಡ್ತಾ ಇದೆ. ಸೊ ನೀವು ಈ ಬಗ್ಗೆ ಏನ್ ಹೇಳ್ತೀರಾ? ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಫ್ರೀ ಯೋಜನೆಗಳನ್ನ ಬಂದ್ ಮಾಡಲ್ಲ, ಅದರಲ್ಲೂ ಫ್ರೀ ಬಸ್ ಯೋಜನೆ ಅಂತೂ ನಿಲ್ಸಲ್ಲೇ ಅಂತ ಹೇಳ್ತಿದ್ದಾರೆ. ಇಲ್ಲಿ 2,000 ಕೋಟಿ ಸಾಲ ಮಾಡಿದ್ರು ಸಹಿತ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಅಂತ ಎಲ್ಲರಲ್ಲೂ ಗೊಂದಲ ಶುರುವಾಗಿದೆ. ಸೊ ಅವರವರ ಮಧ್ಯೆನೇ ನಡೀತಾ ಇದೆ. ಒಂದು ಬಿಜೆಪಿ ಪಕ್ಷದವರಾಗಿರ್ಬೋದು, ಒಂದು ಕಾಂಗ್ರೆಸ್ ಪಕ್ಷದವರಾಗಿರ್ಬಹುದು, ಕಾಂಗ್ರೆಸ್ ಕೈ ನಾಯಕರೇ ಇವಾಗ ಸಿಎಂ ಅವ್ರ ಜೊತೆ ಆಗಿರಬಹುದು ಅಥವಾ ಮುಖ್ಯಮಂತ್ರಿ ಏನು ಉಪಮುಖ್ಯಮಂತ್ರಿ ಇದಾರಲ್ವ ಡಿ ಕೆ ಶಿವಕುಮಾರ್. ಸೊ ಅವರವರ ಮಧ್ಯೆ ಏನ್ ನಡೀತಾ ಇದೆ ಅಂದ್ರೆ ಚರ್ಚೆ ನಡೀತಾ ಇದೆ. ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ನೀವು ಗ್ಯಾರಂಟಿಗಳನ್ನು ಮುಂದುವರಿಸ್ತೀರಾ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನ ಬದಲಿಸ್ತಾನೆ ಇಲ್ಲ. ಸಿಎಂ ಆಗಿರಬಹುದು, ಉಪಮುಖ್ಯಮಂತ್ರಿ ಆಗಿರಬಹುದು, ಸೊ ಕ್ಯಾಬಿನೆಟ್ ಯಾರು ಸಹಿತ ಈ ಒಂದು ನಿರ್ಧಾರವನ್ನ ಸರಿ ಮಾಡ್ತಾನೆ ಇಲ್ಲ, ಅಂದ್ರೆ ಬೇಡ ಅಂತ ಹೇಳ್ತಾನೆ ಇಲ್ಲ ಯಾರು ಕೂಡ. ಇನ್ನೂ ಕಷ್ಟದಲ್ಲೇ ಮುಂದುವರಿಸ್ತಾ ಇದ್ದಾರೆ ಹೊರತು ಅವರ ತಲೆಯಲ್ಲಿ ಇನ್ನೂ ಕೂಡ ನಾವು ನಿಲ್ಲಿಸ್ತೀವಿ ಅನ್ನೋ ಭಾವನೆ ಬರ್ತಾನೆ ಇಲ್ಲ. ಸೊ ಅದರಿಂದ ಜನರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬೆಲೆ ಏರಿಸಿರೋದು ಕರೆಕ್ಟಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಅಂತೂ ಬೆಲೆ ಏರಿಕೆ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಯಾಕಂದ್ರೆ ಪುರುಷರು ಎಷ್ಟೋ ಬಡ ಜನರು ಓಡಾಡ್ತಿರ್ತಾರೆ ಡೈಲಿ ದಿನಗೂಲಿ ಕೆಲಸಕ್ಕಾಗಿ. ಸೊ ಅವ್ರಿಗೆ ತುಂಬಾನೇ ತೊಂದರೆ ಆಗುತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಭಾವನೆ. ಸೊ ನಿಮಗೂ ಕೂಡ ಏನ್ ಅನ್ಸುತ್ತೆ? ಈ ರೀತಿ ಪುರುಷರಿಗೆ ಮಾತ್ರ ಒಂದು ಹೊಡೆತ. ಈಗ ಎಲ್ಲಾರ ಮನೆಯಲ್ಲೂ ಪುರುಷರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಇಲ್ಲಿ ಬರೀ ಮಹಿಳೆಯರಿಗೆ ಫ್ರೀ ಕೊಟ್ಬಿಟ್ಟು ಪುರುಷರ ಹತ್ರ ಡಬಲ್ ಟಿಕೆಟ್ ಆಗಲ್ವಾ? ಈಗ ಒಬ್ಬರು ಟಿಕೆಟ್ ತಗೊಳ್ಳಲ್ಲ, ಇಬ್ರು ಟಿಕೆಟ್ ಅಲ್ಲೇ ಬಂತಲ್ಲ ದುಡ್ಡು ಅಲ್ವೇ? ಸೊ ಈ ರೀತಿ ಅವರ ಒಂದು ಪ್ಲಾನ್ ಆಗಿದೆ. ಸೊ ಈ ರೀತಿ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಸರ್ಕಾರ ಮಾಡ್ತಿರೋ ನಿರ್ಧಾರಗಳ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜನರ ಮೈಂಡ್ ಅಲ್ಲಿ ಏನಿದೆ ಅನ್ನೋದು. ಫ್ರೀ ಬಸ್ ಯೋಜನೆ ಬಂದ್ ಮಾಡ್ಬೇಕಾ ಬೇಡವಾ, ಅಥವಾ ಫ್ರೀ ಕೊಡೋದ್ರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ, ಹಾಗೇನೆ ಟಿಕೆಟ್ ಬೆಲೆ ಏರಿಸೋದ್ರಿಂದ ಎಷ್ಟು ತೊಂದರೆ ಆಗಿದೆ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಹಾಗೇನೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ. ಈಗಾಗಲೇ ನೋಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ನಮಸ್ತೆ.